ಮುಕ್ತಿ ಮಂದಿರಕ್ಕೆ ತಲುಪುವ ಉಳಿದ ರಸ್ತೆ ಅಭಿವೃದ್ಧಿಪಡಿಸಲು ಸಾರ್ವಜನಿಕರ ಒತ್ತಾಯ. ಲಕ್ಷ್ಮೇಶ್ವರ ಸಮೀಪದಲ್ಲಿ ಬರುವ ಭೂ ಕೈಲಾಸ ಮುಕ್ತಿ ಮಂದಿರ ಧರ್ಮಕ್ಷೇತ್ರಕ್ಕೆ ತಲುಪುವ ಉಳಿದ ರಸ್ತೆಯನ್ನ ಕಾಂಕ್ರೀಟ್ ರಸ್ತೆಯನ್ನಾಗಿ ಅಭಿವೃದ್ಧಿಪಡಿಸಿ ಮುಕ್ತಿ ಮಂದಿರ ಧರ್ಮಕ್ಷೇತ್ರಕ್ಕೆ ಬರುವ ಭಕ್ತರಿಗೆ ಹಾಗೂ ಇದೇ ಮಾರ್ಗವಾಗಿ ತಮ್ಮ ಜಮೀನುಗಳಿಗೆ ತಲುಪುವ ರೈತರಿಗೆ ಮತ್ತು ಕಳಸ ಸಂಕಲೀಪುರ ಗ್ರಾಮಗಳಿಗೆ ಪ್ರಯಾಣಿಸುವ ಪ್ರಯಾಣಿಕರಿಗೆ ಅನುಕೂಲ ಕಲ್ಪಿಸಿಕೊಡಬೇಕೆಂದು ಸಾರ್ವಜನಿಕರು ಅಧಿಕಾರಿಗಳನ್ನ ಮತ್ತು ಜನಪ್ರತಿನಿಧಿಗಳನ್ನ ಒತ್ತಾಯಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ ವೀರಣ್ಣ ಹಡಪದ NKS TV4 ಲಕ್ಷ್ಮೇಶ್ವರ. ಸಚಿನ್ ಹುಬ್ಬಳ್ಳಿ ಅಂತ್ರಿ. ನಾ ಈ ರೋಡ್ನಾಗ ಓಡಾಕತ್ತ ಒಂದು 7-8 ವರ್ಷದ ಮ್ಯಾಗ ಆತ್ರಿ. ಇದ್ರ ಒಳಗೆ ಇದು 2-3 ವರ್ಷ ಆದ್ರೆ ಈ ರೋಡ್ ಮುಗಿಯೋದ್ರಿ. ಇನ್ನು ಇದು ಬರೀ ಆ ಕಡೆ ಒಂದು 7 ಕಿಲೋಮೀಟರ್ ಮಾಡ್ಯಾರಿ. ಇದು 1 ಕಿಲೋಮೀಟರ್ ಹಂಗ ಬಿಟ್ರಿ ಮಾಡೋದ. ಇಲ್ಲಿ ಅಡ್ಡಾಡೋ ಸಂಬಂಧ ಭಾಳ ಸಲ ಒಂದು 4-5 ಸಲ 4-5 ಮಂದಿ ಬಿದ್ದಾರೆ ಇಲ್ಲಿ. ಹಂಗಾಗಿ ಈ ರೋಡನ್ನ ಆದಷ್ಟು ಬೇಗ ಮೇಲಧಿಕಾರಿಗಳು ಇದು ತಗೋಬೇಕಂತ ಹೇಳತ್ತೆ ರೆಡಿ ಮಾಡಿಸ್ಬೇಕು. ಪುಣ್ಯ ಕ್ಷೇತ್ರದ ರೋಡ್ ಅದೇ 1 ಕಿಲೋಮೀಟರ್ 4 ಕಿಲೋಮೀಟರ್ ಮಾಡಿದ್ದಾರೆ. ಅದನ್ನ ಮುನ್ನ 1 ಕಿಲೋಮೀಟರ್ ಮಾಡೇ ಇಲ್ಲ. ನೋಡಿ ಇಲ್ಲಿ ಜನಗಳು ಬಿದ್ದು ಉಳ್ಳಾಡಕತ್ತ. ಇದು ಲಕ್ಷ್ಮೇಶ್ವರ ರೀ. ದಿನ ಅಡ್ಡಾಡೋ ರೂಟ್ ಇದೆ. ನಾನು ಎಲ್ಲಿಗ್ರಿ? ಇಲ್ಲಿ ಕಳಸಕ್ಕೆ ಅಡ್ಡಾಡ್ತಿರ್ತೀನಿ ನಾ ಡೈಲಿ. ಇದು ಅಡ್ಡಾಡ ಅಂತ ಇಲ್ಲಿ ಮಟನೂ ಮಾಡ್ಯಾರ ರೋಡ್. ಇತ್ಲಾಗಿಂತ 1 ಕಿಲೋಮೀಟರ್ ಮಾಡಕ್ ಆಗೋಲ್ದು ಇವ್ರ ಕೈಯಾಗ. ಆಮೇಲೆ ಇದು ಭಾಳ ಪ್ರಾಬ್ಲಮ್ಮು ಆಗಂತೈತ್ರಿ ಬರೋರಿಗೆ. ಈ ಮಳೆಗಾಲದಾಗಂತೂ ಭಾಳ ತೊಂದರೆ ಆಗ್ತದೆ. ಆಮೇಲೆ ಪ್ರವಾಸ ತಾಣ ಇದು ಮುಕ್ತಿ ಮಂದಿರ. ಇಲ್ಲೂ ಮಂದಿ ಬರ್ತಿರ್ತಾರ, ಪ್ರವಾಸಕ್ಕೆ ಅಡ್ಡಾಡ್ತಿರ್ತಾರ, ಅವ್ರಿಗೂ ಭಾಳ ತೊಂದರೆ ಆಗಂತೈತಿ. ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಎಲ್ಲರೂ ಇದನ್ನ ಎಚ್ಚೆತ್ತುಕೊಂಡು ಈ ರೋಡ್ ಸಂಬಂಧಪಟ್ಟವ್ರು ಬಂದ್ ಮಾಡಿದ್ರೆ ಒಂದು ಅನುಕೂಲ ಆಕೈತಿ, ಎಲ್ಲರಿಗೂ ಒಂದು ಒಳ್ಳೇದಾಕೈತಿ ಅಂತ ಹೇಳ್ತೀನಿ. ಏನು ತಮ್ಮ ಹೆಸರು? ರಾಘವೇಂದ್ರ ಪುರೋಹಿತ್ ಅಂತ. ಲಿಂಗರಾಜ ಕಳ್ಸೂರು ಅಂದ್ರೆ. ಮುಕ್ತಿ ಮಂದಿರ ರೋಡ್ ಇದು 4 ಕಿಲೋಮೀಟರ್ ಮಾಡಿದ್ದಾರೆ. 1 ಕಿಲೋಮೀಟರ್ ಬಾಕಿ ಇದೆ. ಇನ್ನೂ 1 ಕಿಲೋಮೀಟರ್ ಎಷ್ಟೇ ದಿನ ಆದರೂ ಇಲ್ಲಿ ತುಂಬ ತೊಂದರೆ ಆಗ್ತಾ ಇದೆ ಜನರಿಗೆ. ಎಷ್ಟೊತ್ತಿದ್ರು ಇದನ್ನು 1 ಕಿಲೋಮೀಟರ್ ರೋಡ್ ಮಾಡಿಕೊಡ್ಬೇಕಂತೇಳಿ ನಾವು